ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಹಚ್ಕೊಂಡು ಕೂತಿದ್ದೆ. ಈ ರಿಷಿ ಬೆಳಗ್ಗೆನೇ ಬಂದು ಭವ್ಯಮ್ಮ ನಾನು ವೀಡಿಯೋ ಮಾಡು ಅಂತ ಈ ಥರ ನಿಂತ್ಕೊಂಡ್ಬಿಟ್ಲು. ಸರಿ ನಮ್ಮ ಮಾಡ್ತೀನಿ ಬಾ ಅಂತ ಕರೆದೆ. ಆಮೇಲೆ ಫ್ರೆಂಡ್ಸ್ ಅವಳು ಮನೆಗೆ ಹೋದ್ಲು. ಆಮೇಲೆ ನಾವು ತಿಂಡಿ ತಿಂದು ಕೂತಿದ್ವಿ. ಬಾಳೆಹಣ್ಣು ಅವ್ರು ಬಂದರು. ರಕ್ಷಿತಾನು ಬಾಳೆಹಣ್ಣು ತಗೊಳಕ್ಕೆ ಅಂತ ಬರ್ತಿದ್ಲು. ಇವ್ರ ಹತ್ರ ಫ್ರೆಂಡ್ಸ್ ಚೌಕಾಸಿ ಮಾಡೋಂಗಿಲ್ಲ, ಹೆಂಗೋ ಮನೆ ಬಾಗ್ಲಿಗೆ ತಂದು ಕೊಡ್ತಾರೆ ಪಾಪ. ಆಮೇಲೆ ನಾನು ಒಂದು 50 ರೂಪಾಯಿದು ಬಾಳೆಹಣ್ಣು ತಗೊಂಡೆ. ಆಮೇಲೆ ಇದಾದಮೇಲೆ ನಾನು ಹಾಸನ ಹೋಗಿದ್ದೆ ಫ್ರೆಂಡ್ಸ್. ಸ್ವಲ್ಪ ಲೋವರ್ ಬ್ಯಾಕ್ ಪೇನ್ ಇತ್ತು ನನಗೆ. ಹಾಸ್ಪಿಟ್ಲಿಗೆ ಹೋಗಿ ಬರೋ ಅಷ್ಟೊಂದು 4 ಗಂಟೆ ಆಗಿತ್ತು. ಈ ಮಕ್ಕಳೆಲ್ಲ ಕೂತ್ಕೊಂಡು ಏನೋ ಆಟ ಆಡ್ತಿದ್ರು, ಅದನ್ನು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಫ್ರೆಂಡ್ಸ್ ಅವತ್ತು ಶುಂಠಿ ಮುದ್ದಿದ್ವಲ್ಲ, ಬೀಜದ ಶುಂಠಿ, ಅದಕ್ಕೆ ಔಷಧಿ ಹೆಜ್ಜೆ ಇಡಬೇಕು, ಅದು ಮೊಳಕೆ ಬರಬೇಕು, ಆಮೇಲೆ ಹಾಕೋದು. ಅದಕ್ಕೆ ಔಷಧಿ ಹಚ್ತಿದ್ವು. ಲಾಸ್ಟ್ ಟೈಮು ಆ ಚೀಲ ಎತ್ತಿ ಡ್ರಮ್ ಒಳಗೆ ಹಾಕಿ ಈ ಥರ ಎತ್ತಿಟ್ಟು ಅಷ್ಟೊಂದು ನಾವೇ ನೆಂದೋಗ್ತಿದ್ವಿ. ಅದಕ್ಕೆ ಈ ಥರ ಈ ಸರಿ ಈ ಥರ ರಾಟೆ ಕಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಈಸಿ ಆಯಿತು ನಮಗೆ. ಈ ಥರ ಕೆಳಗಡೆ ಒಂದು ಹುಕ್ ಸಿಗಿಸ್ಕೊಂಡ್ರೆ ಅಜ್ಜಿ ಇಡೋದು ಈಸಿ ಆಗುತ್ತೆ. ನಾನು ಮತ್ತು ನನ್ನ ಮಗಳು ಈ ಕಡೆ ಕೂತ್ಕೊಂಡು ಎಳೀತಿದ್ವಿ. ಅವರಪ್ಪ ಈ ಥರ ಚೀಲಗಳನ್ನ ಎತ್ತಿ ಇಕ್ತಿತ್ತು. ರೈತರು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಯಾರಾದರೂ ಶುಂಠಿ ಹಾಕಿ